ಸುರಿತಿರುವ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಈಗ ಸೇನಾ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯ ಮಾಡ್ತಾ ಇರುವಂತದ್ದು. ಹೆಲಿಕಾಪ್ಟರ್ ಮೂಲಕ ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ಕೂಡ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಸದ್ಯಕ್ಕೆ ಆ ಒಂದು ಪ್ರದೇಶಕ್ಕೆ ಯಾರು ಕೂಡ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಆ ರಸ್ತೆ ಇತ್ತು, ಈಗ ರಸ್ತೆ ಸಂಪೂರ್ಣವಾಗಿ ನದಿಯ ರೀತಿ ಹರಿತಾ ಇರುವಂತದ್ದು. ಈ ಕಾರಣದಿಂದಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವ ಕಾರಣಕ್ಕೋಸ್ಕರ ಈ ಸೇನಾ ಹೆಲಿಕಾಪ್ಟರ್ ಮೂಲಕ ಅವರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ತುರ್ತಾಗಿ ಅವರಿಗೆ ಒಂದಷ್ಟು ಚಿಕಿತ್ಸೆ ಬೇಕಾಗಿದೆ, ತುರ್ತಾಗಿ ಚಿಕಿತ್ಸೆ ಬೇಕಾಗಿರುವ ಕಾರಣಕ್ಕೋಸ್ಕರ ಅಂತವರಿಗೆ ಈ ಒಂದು ಹೆಲಿಕಾಪ್ಟರ್ನ ಸೇನಾ ಹೆಲಿಕಾಪ್ಟರ್ನ ಬಳಸಿ ಅವ್ರನ್ನ ಕಲ್ಪೇಟ ಏನಿದೆ, ಕಲ್ಪೇಟ ಸ್ಥಳದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ ಮತ್ತೆ ಖಾಸಗಿ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಒಂದಷ್ಟು ಜನರನ್ನ ಅಂದ್ರೆ ಯಾರು ಕೂಡ ನೋವು ಆಗಿಲ್ಲದೆ ಇದ್ದಂಥವ್ರನ್ನ NDRF ಮತ್ತೆ SDRF ತಂಡದವರು ರೋಪ್ ಮೂಲಕ ಕರೆದುಕೊಂಡು ಬರ್ತಾ ಇದ್ದಾರೆ. ಆದರೆ ತುರ್ತಾಗಿ ಚಿಕಿತ್ಸೆ ಯಾರಿಗೆಲ್ಲ ಬೇಕು ಅಂಥವ್ರಿಗೆ ಈ ಒಂದು ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆ ದೃಶ್ಯದಲ್ಲಿ ತೋರಿಸ್ತೇನೆ, ಆ ಒಂದು ರೋಪ್ನ ಮೂಲಕ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಗಾಯಗಳಾಗಿರಲ್ಲ, ಆ ಕಾರಣಕ್ಕೋಸ್ಕರ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅವ್ರಿಗೆ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಅಂತಂದ್ರೆ ಹೆಲಿಕಾಪ್ಟರ್ ಮೂಲಕ ಬೇರೆ ಕಡೆ ಸ್ಥಳಾಂತರ ಮಾಡಿ ಅವ್ರಿಗೆ ರಕ್ಷಣೆ ಮಾಡುವಂತ ಕೆಲಸವನ್ನ ಮತ್ತೆ ಅವ್ರಿಗೆ ತುರ್ತು ಚಿಕಿತ್ಸೆ ಕೊಡುವಂತ ಕೆಲಸ ಕೂಡ ಮುಂದಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಹೆಲಿಕಾಪ್ಟರ್ ಒಂದು 4 ರಿಂದ 5 ಜನರನ್ನ ರಕ್ಷಣೆ ಮಾಡಿ ಅವ್ರನ್ನ ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ನೀರಿನ ರಭಸವಾಗಿ ಹರಿತಾ ಇದೆ. ಮತ್ತೆ ಈ ಒಂದು ಪ್ರದೇಶ ಏನಿದೆ ಇದು ಶಾಲೆ ಆಗಿತ್ತು, ಆದ್ರೆ ಶಾಲೆಯು ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು. ಈ ಒಂದು ಶಾಲೆ ಏನು ಮುಂಡಪ್ಪಾಡಿ ಎನ್ನುವಂತ ಸ್ಥಳದಲ್ಲಿರುವಂತಹ ಶಾಲೆ ಆಗಿದೆ. ಈ ಒಂದು ಶಾಲೆಯು ಕೂಡ ಸಂಪೂರ್ಣವಾಗಿ ಸಾಕಷ್ಟು ಅನಾಹುತ ಆಗಿರುವಂಥದ್ದು, ಜೊತೆಗೆ ಒಂದಷ್ಟು ಭಾಗ ಕೂಡ ಕುಸಿದಿರುವಂಥದ್ದು. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಮನೆಗಳು ಕೂಡ ಇದ್ವು, ಸುಮಾರು 400ಕ್ಕೂ ಹೆಚ್ಚು ಮನೆಗಳಿದ್ವು ಅಂತ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇದ್ದರು. ಅಂದ್ರೆ ಸುಮಾರು 1000ಕ್ಕೂ ಹೆಚ್ಚು ಜನಸಂಖ್ಯೆ ಉಳ್ಳಂತ ಪ್ರದೇಶ ಆಗಿದೆ. ಈ ಒಂದು ಪ್ರದೇಶದಲ್ಲಿ ಸುಮಾರು 400 ಮನೆ ಇತ್ತು. 400 ಮನೆಗಳಲ್ಲಿ ಸುಮಾರು 100 ಮನೆಗಳು ಈಗ ಕೊಚ್ಚಿ ಹೋಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಅಂದ್ರೆ ಈಗ ಒಂದಷ್ಟು ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಸ್ಥಳೀಯರು ಕೊಡುವಂತ ಮಾಹಿತಿಯ ಪ್ರಕಾರ ಸುಮಾರು 600ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರಬಹುದು ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ 80ಕ್ಕೂ ಹೆಚ್ಚು ಜನರ ಮೃತದೇಹ ಕೂಡ ಪತ್ತೆಯಾಗಿದೆ. ಇನ್ನು ಕೂಡ ಈಗ SDRF ಮತ್ತೆ NDRF ತಂಡದವರು ಈಗ ರಕ್ಷಣೆ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಲಿ, TV9 ಕೇರಳ.